ನಮಸ್ಕಾರ ಕರ್ನಾಟಕ. ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಶುರುವಾಗಿದೆ ಗುರು. ಅದರಲ್ಲಂತೂ ಇವತ್ತಿನ ಪ್ರೋಮೋ ಮಾತ್ರ ಸಖತ್ತಾಗಿದೆ. ಈ ವಿನಯ್ ಟೀಮ್ ಅವರು ಗುಂಪುಗಾರಿಕೆ ಮಾಡಿ ಮತ್ತೆ ಡ್ರೋನ್ ಪ್ರತಾಪ್ನ ಟಾರ್ಗೆಟ್ ಮಾಡಿದ್ದಾರೆ. ಈ ವಿನಯ್ಗಂತೂ ಡ್ರೋನ್ ಪ್ರತಾಪ್ದೆ ದಿನ ಜಪ ಆಗ್ಬಿಟ್ಟಿದೆ. ಏನಕ್ಕೆ ಅಂತ ಗೊತ್ತಿಲ್ಲ. ಅವ್ನು ಕುಂತರು ತಪ್ಪು, ನಿಂತರು ತಪ್ಪು, ಮಾತಾಡಿದ್ರು ತಪ್ಪು, ಎಲ್ಲದರಲ್ಲೂ ಅವನ ಬಗ್ಗೆ ತಪ್ಪನ್ನೇ ಹುಡ್ಕೊಂಡು ಹೋಗೋ ಅವಿವೇಕಿ ಈ ವಿನಯ್ ಗೌಡ. ಮತ್ತು ಇನ್ನೂ ಒಂದು ವಿಷಯ ಏನಪ್ಪ ಅಂದರೆ, ವಿನಯ್ ಗೌಡಗೆ ಮೋಸ್ಟ್ಲಿ ಡ್ರೋನ್ ಪ್ರತಾಪ್ ನೋಡಿದ್ರೆ ಭಯ ಶುರುವಾಗಿದೆ ಅನಿಸುತ್ತೆ. ಅದಕ್ಕೆ ಅವನನ್ನೇ ಮೇಲೆ ಟಾರ್ಗೆಟ್ ಮಾಡ್ತಿದ್ದಾರೆ. ಆದರೂ ಅವನೇನು ತಲೆನೇ ಕೆಡಿಸ್ಕೊತಾ ಇಲ್ಲ. ನಗ್ತಾನೆ ಎಲ್ಲರಿಗೂ ಆನ್ಸರ್ ಕೊಡ್ತಿದ್ದಾನೆ. ಆದರೂ ಸ್ನೇಹಿತರೆ, ಅವನು ಮನೆಗೆ ಬಂದಾಗಿಂದ ಇದುವರೆಗೂ ಎಲ್ಲರಿಗೂ ಒಂದು ಬೆಲೆ ಕೊಡ್ತಿದ್ದಾನೆ, ರೆಸ್ಪೆಕ್ಟ್ ಕೊಡ್ತಿದ್ದಾನೆ. ಯಾರಿಗೂ ಯಾವತ್ತೂ ಅವನು ಹೋಗಲ್ಲೋ ಬಾರಲ್ಲೋ ಅಂತ ಕರೆದಿಲ್ಲ. ಅಲ್ಲಿ ಲೇಡೀಸ್ಗಾಗಲಿ ದೀದಿ ಅಂತಾನೆ, ಅಲ್ಲಿರೋರಿಗೆಲ್ಲರಿಗೂ ಅಣ್ಣ ಅಂತಾನೆ. ಇವರ ಯೋಗ್ಯತೆಗಳಿಗೆ ಇವರೆಲ್ಲ ಸೆಲೆಬ್ರಿಟಿಗಳಾಗಿದ್ದಾರೆ. ಒಬ್ಬರ ಹತ್ರ ಹೆಂಗೆ ಮಾತಾಡಬೇಕು ಅನ್ನೋದೇ ಕಲ್ತಿಲ್ಲ. ಈ ವಿನಯ್ ಗೌಡಗಂತೂ ಏನೂ ಗೊತ್ತಿಲ್ಲ ಗುರು. ಹೆಂಗಂದ್ರಂಗೆ ಮಾತಾಡೋದು ಬಿಟ್ಟರೆ, ಕಿರ್ಚೋದು ಬಿಟ್ಟರೆ ಏನೂ ಕಲ್ತಿಲ್ಲ ಅನಿಸುತ್ತೆ ಮೋಸ್ಟ್ಲಿ. ಮತ್ತು ಸ್ನೇಹಿತರೆ, ಇವತ್ತು ನಾಮಿನೇಟ್ ಮಾಡಿದ್ದಾನಲ್ಲ, ವಿಷಯ ಏನು ಅಂದರೆ ಹಳ್ಳಿ ಕ್ಯಾರೆಕ್ಟ್ರನ್ನ ಪ್ಲೇ ಮಾಡ್ತಿದ್ದಾನಂತೆ ಡ್ರೋನ್ ಪ್ರತಾಪು. ಅಯ್ಯ ನಿನ್ನ ಯೋಗ್ಯತೆಗೆ, ಅವನು ಹುಟ್ಟಿರೋದು ಮಂಡ್ಯದಲ್ಲಿ, ಬೆಳೆದಿರೋದು ಮಂಡ್ಯದಲ್ಲಿ, ಓದಿರೋದು ಮಂಡ್ಯದಲ್ಲಿ. ಹಾಗನ್ಬಿಟ್ಟು ಅದನ್ನು ಮಾತಾಡಿದ್ರು, ಆ ಭಾಷೆ ಮಾತಾಡಿದ್ರು, ಅದರಲ್ಲೂ ತಪ್ಪು ಹುಡ್ಕೋ. ನಿನ್ನ ತಲೆಯಲ್ಲಿರೋ ಬುದ್ಧಿಗೆ ಸರಿಯಾಗಿ ಬಾಯಿಗೆ ಬರುತ್ತೆ. ಆದರೂ ಸ್ನೇಹಿತರೆ, ಇವನು ನೋಡ್ರೆ ನನಗಂತೂ ಮೈಯೆಲ್ಲ ಉರಿಯುತ್ತೆ. ಅಲ್ಲ ಗುರು, ಅವನ ಭಾಷೆ ಮಾತಾಡೋದು ತಪ್ಪ, ಮಂಡ್ಯ ಭಾಷೆ ಮಾತಾಡೋದ್ರಲ್ಲೂ ತಪ್ಪು ಹುಡ್ಕೋ. ಇಂಥ ಅವಿವೇಕಗಳಿಗೆ ನೀವೇನು ಹೇಳ್ತೀರ? ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ನನ್ನ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.